ರುದ್ರಿ ರೊಟ್ಟಿ ಮಾಡಿ ಏನ ಪಾಟ್ ಎಷ್ಟೊತ್ತಿ ಹೆಂಗಾದ್ರೂ ಮಜ್ಜಿಗೆ ಕಡಿಯಾಕತ್ತಿ ಒಂದಿಟ್ಟು ಬೆಣ್ಣೆ ಹಚ್ಕೊಂಡ್ ತಿಂತೀನಿ. ಅಯ್ಯ ಅಂತೀಯಾರ ಯಾವ ಮಾಡ್ಬೇಕ್ರಿ? ನಾನು 4 ಏನ್ರಿ? ಮುಂಜಾನೆದ್ದು ಏನ್ ಮಾಡಿದಿ? ಅಂಗಳ ಕುಸ ಗುಡಿಸಿದ್ಯಾ, ಮತ್ತು ದನದ ಕಾಲೊಂದು ಸಗಣಿ ಬೆಳೆದೆ, ಮತ್ತು ಚಾ ಮಾಡ್ಕೊಟ್ಟಿನಿ. ಮತ್ತು ಇನ್ನೂ ಏನು ಮಾಡ್ಬೇಕ್ರಿ ನಾನು? ಬಾಂಡೆ ಕುಡಿಯಾಕಿ ಬಾಂಡೆ ತಿಕ್ಕಿನಿ. ಮತ್ತು ಯಾವ ಮಾಡ್ಕೋಬೇಕ್ರಿ ನಾನು? ಏ ಲಡಿಬಿ, ನಾನು ಏನು ಹೊಸ ಹೇಳಕ್ ಬರಬೇಡ. ಇದನ್ನೆಲ್ಲ ಮಾಡಿ ಮುಗಿಸಿ ಬಂದಿನಿ ನಾನು. ತೀರ ಇಟ್ಟು ಮಾಡಕ್ಕಾಗಿಲ್ಲನ? ನಾನು ಇನ್ನೂ ಕೋಲ್ ಕೂಗೋಕ್ಕಿಂತ ಮುಂಚೆನೇ ಹೇಳ್ತಿದ್ದೆ. ಎದ್ದು ಆಕಳ ಕಾಲೊಂದು ಸಗಣಿ ಬೆಳೆದು ಮೊಸರು ಮೇಗಿನ ಕೆನಿ ತೆಗೆದು ಮಜ್ಜಿಗೆ ಮಾಡ್ತಿದ್ದೆ ನಾನು. ಇರ್ರಿ ಅದ ಒಂದ ಕೈಯಲ್ಲಿ ಎತ್ತಿದ್ದಿಲ್ಲ ಅಂತ ಗುಳಿಗೆ ಬೆಣ್ಣೆ ತೆಗಿತಿದ್ ನಾನು. ಈಗ ನೆತ್ತಿ ಮ್ಯಾಗ ಸೂರ್ಯ ಬಂದ್ರು ಇನ್ನು ಕಣ್ ತೆಗಿಯಕ್ ತಯಾರಿರಂಗಿಲ್ಲ. ಮತ್ತ ದಗದ ಮುಂದಕ್ಕೆ ಸಾಗಂದ್ರೆ ಏನ್ ಸಾಗ್ತಾವ? ಅತ್ತಿಯರ ನಾನು ಒಬ್ಬಕ್ಕೆ ಎಷ್ಟಂತ ಮಾಡ್ಬೇಕು? ಮತ್ತು ಮನ್ಯಾಗ ನಾವು 4 ಮಂದಿ ಹಾಕಿವಿ. ಅಲ್ಲನ ಎಲ್ಲ ದಗದ ಒಬ್ಬಕ್ಕೆ ಮಾಡ್ಬೇಕ್ರಿ ನಾನು. ಇನ್ನೂ ಭಾಳ ಮಂದಿ ಇಲ್ಲ ನಮ್ಮ ಮನ್ಯಾಗ. ಇನ್ನೂ ಒಂದು 4 ಮಂದಿ ಇನ್ನು ಬಾವುಗಳು 4 ಮಂದಿ ನೆಗ್ಯಾನೇರಿ ಇದ್ರ ಕತಿ ಹೆಂಗೇನ? ಅವಾಗ ಏನ್ ಮಾಡ್ತಿದ್ದೇನ? ಇನ್ನು ಎಷ್ಟು ಸರ್ತಿ ಕಟ್ತಿದ್ದೇನ? ಅವಾಗ ಹಂಚ್ಕೊಂಡ್ ದಗದ ಮಾಡಕ್ ಬರ್ತಿತ್ತು ಬಿಡ್ರಿ. ಈಗೆಲ್ಲ ನಾನು ಮಾಡ್ಬೇಕಲ್ಲ. ಅಂದ್ರೆ ಏನು? ಈಗ ನಾ ದಗದ ಮಾಡಿಲ್ಲ ಅಂತೇಳಿ ನನಗ ಹಿಂಬುರ್ಕಿ ಹೇಳಕತ್ತೇನ? ಆಟದ ತಿಳ್ಕೊಳೋ ಶಕ್ತಿ ಐತಲ್ಲ, ಸಾಕು. ಯಾಕ್ಲೇ ಲಡಿಬಿ ನನ್ ದಗದ ಮಾಡಂತಿ? ಯಾಕ? ನಾನು ಇಷ್ಟು ವರ್ಷ ಸಣ್ಣಮಣ್ಣಾಗಿನಿ ಮನ್ಯಾಗ. ನಾನು ಈಗ ವಯಸ್ಸಾಗ್ಯಾವ. ನಾನು ಕುಂತು ತಿಂತೀನಿ. ಈಗ ಮಾಡ. ಯಾಕ ನಾವು ಹಿಂದಕ್ಕ ಸಸ್ತಾರಾದಾಗ ನಮ್ಮ ಅತ್ತೆಯರನ್ನ ಕುಂದ್ರಿಸಿ ಮಾಡಿ ಹಾಕಿಲ್ಲನ? ಈಗ ನೀನು ನನ್ನ ಕುಂದ್ರಿಸಿ ಮಾಡಿ ಹಾಕ. ಅಂದ್ರ ನಿಮ್ಮ ಅತ್ತೆಯಾರು ಮಾಡ್ಯಾರಂತ ನಾನು ಮಾಡ್ಬೇಕನ್ರಿ? ಇಲ್ಲವ ಹಾಸಿ ಚದರ ಹೊತ್ತಿ ಮನಗಿಸಿ ನಾ ದಗದ ಮಾಡಿ ಮುಂದ್ ತಾಟಿಟ್ಟು ಉಣ್ಣವ ಅಂತ ಹೇಳ್ತಾನೆ. ಅಯ್ಯ ಒಂದಿಟ್ಟು ಹಿಂಡಿ ಅರಿರಿ ಸಾಕು. ಏನು ಮಾಡೋದೇನು ಬೇಕಾಗಿಲ್ಲ. ನೋಡಿಲೆ ನಾ ಹೋಗಿ ಭಾಳ ಬರೋಳಗ ರೊಟ್ಟಿ ಮಾಡಿ ಇಟ್ಟಿರ್ಲಿಕ್ಕಂದ್ರೆ ನೋಡಿಲ್ಲ ಹೋಗುದು ಹುಗ್ಗಿನ ಉಂತೀನಿ. ಅದು ಬೆಣ್ಣೆ ಏಟ್ ಬಂತು ನೋಡು. ನಾ ಎಲ್ಲ ಕೆನಿ ನೋಡೇನಿ. ಅದು ಏನಿಲ್ಲ ಅಂದ್ರೂ 1.5 ಕಿಲೋ ಬೆಣ್ಣೆ ಬರ್ಬೇಕು. ಆಟ ಬರ್ಲಿಕ್ಕಂದ್ರೆ ಐತ್ ನಿಂದು. ಅಯ್ಯ ಹೆಚ್ಚು ಕಡಿಮೆ ಆಗುದ ಆಡ್ರಿ ಅದು. ನೀವು ಯಾವ್ದಷ್ಟ ಬರ್ಬೇಕಂದ್ರೆ ಹೆಂಗ? ನಾನು ಬಾಯಿ ಮಾಡೀನಿ, ಬದುಕು ಮಾಡೀನಿ. ನನಗೆಲ್ಲ ಗೊತ್ತಾಗತ್ತ. ನನ್ನ ಕಣ್ಣೊಳತೆಗ ಎಲ್ಲ ಮಾಡ್ತೀನಿ ನಾನು. ಹೇಳಕ್ ಬರಬೇಡಿದನ. ನಾ ಬರೋಳಗ ರೊಟ್ಟಿ ತಯಾರಿರ್ಲಿಕ್ಕಂತ ಹೇಳ್ತಾನೆ ನಿನ್ನ. ಹೊಸ ಲಗ್ನ ಬಂದಾಗ ನಮ್ಮ ಅತ್ತಿವು ಜಂಪರ್ ಅಳ್ಗ್ಯಾಡ್ತಿದ್ದು. ಈಗ ನಾ ಮಾಡಿ ಹಾಕಿನಿ ನೋಡು, ಜಂಪರ್ ಪಿಟಿ ಪಿಟಿ ಅಂತ. ಮತ್ತು ಹಳೆ ಜಂಪರು ಎಲ್ಲ ಕೆಳಗ ಇವನ್ನ ಹೊಲಿಗೆ ಬಿಚ್ಕೊಂಡು ಹಾಕೊಂಡಾಳ ನಮ್ಮ ಅತ್ತಿ. ಕುಂತ್ಕೊಂತ ತಿಂತಾಳ ಬಿಸಿ ಬಿಸಿ ಅದು. ಮತ್ತು ಇನ್ನೇನೈತಿ ಕೊಂಡೊಳ್ತಿ ಮಾಡ್ತಾ ಅಂತ. ಅದು ಹಂಗೆ ಏನು ಗೊತ್ತಾಗುತ್ತ? ಈಗೇನು ದೊಡ್ಡ ಸೈಂಟಿಸ್ಟು ಹೇಳು. ನಾನು ಆಕೆ ರೇಖೆ ಹೇಳಲ್ಲ ಹಂಗೆ ಮಾಡ್ತೀನಿ. ಒಂದಿಟ್ಟು ಬೆಣ್ಣೆ ಮಾಡ್ತೀನಿ. 1.5 ಕಿಲೋ ಬರ್ತೈತೆ. ಅರ್ಧ ಕಿಲೋ ಬೆಣ್ಣೆ ತೆಗೆದಿರ್ತೀನಿ. 1 ಕಿಲೋ ಬೆಣ್ಣೆ ಬಂದತ್ತೆ ರೇ ಅತ್ತಿ ಅಂತ ಹೇಳ್ತಾನೆ. ಹುಷವ ಆತು. ಬೆಣ್ಣೆ ಬಂದಂಗೆ ಆತು. ಬಂದತ್ ಬೆಣ್ಣೆ. ತಡಿ ಒಂದು ಬೋಗಣಿ ತೆಗಿತೀನಿ. ನಮ್ಮ ಅತ್ತಿ ಊರ್ದೆಲ್ಲ ಮಾತಾಡಿ ಸುತ್ತಾಡಿ ಬರೋಳಗ ನಾ ಈ ಬೆಣ್ಣಿನ ಹೆಂಗಾರ ಮಾಡಿ ಪಾರ್ಸಲ್ ಮಾಡ್ಬೇಕು. ಮೊನ್ನೆ ದ್ಯಾವಕ್ಕ ಕೇದ್ಲು ಬೆಣ್ಣೆ ಬೇಕಂತೇಳಿ. ಆಕೆ ಬಾ ಅಂತ ಹೇಳ್ತಾನೆ. ಬೆಣ್ಣೆ ತೆಗೆಸ್ಕೊಂಡು ಹೋಗಂತೇಳಿ. ಅಲ್ಲ ನಾ ಕೈಯಾಗ 1 ರೂಪಾಯಿ ಇರಂಗಿಲ್ಲ. ಏನು ಕೇಳಿದ್ರು ನಮ್ಮ ಅತ್ತಿ ಮುಂದೆ ಕೈ ಚಾಚಬೇಕು. ಅದು 10 ರೂಪಾಯಿ ಕೊಡ್ಬೇಕು ಅಂದ್ರೆ 20 ಮಾತು ಮಾತಾಡ್ತಾಳ ನಮ್ಮ ಅತ್ತಿ. ಇಷ್ಟೆಲ್ಲ ಹೈನೈತಿ ಮನ್ಯಾಗ. ಒಂದೀಟು ಬೆಣ್ಣೆ ತಕ್ಕೊಂಡು ಒಂದಿಟ್ಟು ತುಪ್ಪ ಮಾಡಕ್ಕೆ ನಾ ಯಾಕಂತ. ಅದು ಏಟು ತನ್ನ ಪೂರ್ತಿ ತನ್ನ ಮಗನ ಪೂರ್ತಿ ಆಗಿರ್ಬೇಕು. ಒಂದು ಸಟ್ಟದಾಗ ಕಾಯಿಸಿಟ್ಟಿರ್ತಾಳ. ಅದು ಕಣ್ಣಿಗೆ ಕಾಣಲಾರ್ದಂಗೆ ನನಗೆ ಗೊತ್ತಾಗ್ಲಾರ್ದಂಗೆ ಸಂದಕ್ಕೆ ತೆಗೆದಿಟ್ಟಿರ್ತಾ. ತನ್ನ ಮಗಗೆ ಬೇಕಾತಂದ್ರೆ ತನಗೆ ಬೇಕಾತಂದ್ರೆ ಹಾಕೊಂಡು ತಿಂತ. ಈ ಮನ್ಯಾಗ ಎಲ್ಲಾನು ಬಾಗಿನ ಇಟ್ಟು ಕಂಜೂಸೈತಿ ನಮ್ಮ ಅತ್ತಿ. ಯಾರ ಹಿಂಗತಿ ಇರ್ತಾರನು? ಸುಮ್ಮನೆ ಹೋಗ್ಲಿ ಅಂತ ಬಿಟ್ಟಿನಿ ನಾನು. ನಮ್ಮವ್ ಹೇಳಿದ್ರ ನಮ್ಮವ್ ಅಂತ, ಅಯ್ಯ ತಂಗಿ ನಿನಗೆ ಕೈಗೆ ಒಂದು ಜೋಡಾಗ್ಲೇವ, ಹಿಂದೆಗಡೆ ಎಲ್ಲ ಮಾತಾಡಕಂತೀವ ಅಂತೇಳಿ ನಮ್ಮವು ಅಂತ. ಕೂಸುಟ್ಟಿಂದ ಗಂಡ ಮನ್ಯಾಗ ಕಾಲು ಊರೋದಾಗತ್ತ. ಅಲ್ಲಿ ಮಟ್ಟ ಇನ್ನೂ ಮಿಸಾಕ್ ಹೋಗ್ಬೇಡ ತಂಗಿ ಅಂತ ಯಾರಿಗೆ ಹೇಳ್ಕೊಳೋನು ನಮ್ಮ ಸಂಟ. ತಡಿ ಫೋನ್ ಹಚ್ಚಿ ಬಿಡ್ತೀನಿ. ಹಾಕಿ ಬಂದು ಲಗ್ನ ತೊಗೊಂಡು ಹೋಗಕ್ಕೆ ಬೆನ್ನಿನ. ಹಲೋ ದ್ಯಾವಕ್ಕ, ಇವ ನಮ್ಮ ಅತ್ತಿ ಈಗ ಇಲ್ಲಿ ಬಾರಿ ಇವ್ ಮನೆಗೆ ಬೆನ್ನಿ ಮಾಡೀನಿ. ತುಗಿಸ್ಕೊಂಡು ಹೋಗ ಲಗುನ ಬಾ. ಇದು 1 ಅರ್ಧ ಕಿಲೋ ಹಾಕತಿ. ಇವ ಇನ್ನೂ ಬರಲಿಲ್ಲ ಅಲ್ಲಿ. ಇವ ಅಲ್ಲನ ನಮ್ಮ ಅತ್ತಿ ಬಂದ್ಲ. ಮತ್ತು ಅದು ಹೆಚ್ಚಿಂದಾದಿತ್ತು. ಎಷ್ಟೊತ್ತು ಮಾಡಿದ್ಯವ. ಮತ್ತು ನಮ್ಮ ಅತ್ತಿ ಬಂದ್ರೆ ಹೆಚ್ಚಿಂದಾದಿತ್ತು. ನೀ ಫೋನ್ ಹಚ್ಚಿದಾಗ ರೊಟ್ಟಿ ಮಾಡಕತ್ತಿದ್ನ್ಯಾ. ಮತ್ತು ಇನ್ನೊಂದು ರೊಟ್ಟಿ ಐತಿ ಬಿಡು, ಇನ್ನೆಲ್ಲಿ ಬಿಟ್ಟು ಎದ್ದು ಬರಲಿ ಅಂತೇಳಿ ಹಂಗೆ ಆಡ್ರ ಕೈ ತೊಗೊಂಬಂದಿ ನೋಡ್ಗ. ಇನ್ನೂ ಕೈಯಾಗಿಂದ ರೊಟ್ಟಿ ಇಟ್ಟಾಗ ಹಂಗೆ ಹತ್ತೈತಿ ನೋಡು. ಮತ್ತು ಅದಕ್ಕೆ ಓಡಿ ಬಂದು ನಾನು. ತಗೋರುವ ಬೆನ್ನಿನ ಇದನ್ನ 1 ಅರ್ಧ ಕಿಲೋ ಐತಿ ನೋಡು. ಏನು ಆಟಕ್ಕೆ ಆಟ ತೂಯಿ ಹಾಕೋದನ ಮ್ಯಾಗ ಒಂದಿಟ್ಟು ಒಯ್ಯಿ. ಏನು ಕೊಂಡಿದ್ದಲ್ಲ ಏನಲ್ಲ ಮನಿ ಬೆನ್ನಿ. ಯವ್ವ ನಾನು ಹಿರಿತನ ಆಗಿತ್ತಂದ್ರೆ ಒಗಿತಿದ್ನ್ಯವ ನಾನು. ನನಗೇನೋ ಒಂದಿಟ್ಟು ಬೆನ್ನಿ ಹೋಗಿದ್ರೆ ಏನು ಕಡಿಮೆ ಆಗಂಗಿಲ್ಲ. ನಮ್ಮ ಅತ್ತಿ ಕಣ್ಣೊಳ್ತಿ ಮಾಡ್ತಾಳೆ ಯವ್ವ. ಈಗ ಹೇಳೋಗ್ಯ 1.5 ಕಿಲೋ ಬೆನ್ನಿ ಆಗತ್ತಂತೆ. ಮೊದ್ಲೇಕ ನಮ್ಮ ಅತ್ತಿ ಕಂಜೂಸದಾಳೆ ಯವ್ವ. ಲಗುನ ರೊಕ್ಕ ಕೊಡು. ರೊಕ್ಕ ಇವತ್ತು ಕೊಡೋಕ್ಕಾಗಿಲ್ಲ, ಮತ್ತೆ ಕೊಡ್ತೀನಿ ತಗೋ. ಏನು ನಡೆಯಕತ್ತೈತಿ ಇಲ್ಲೇ? ಯವ್ವ ನಮ್ಮ ಅತ್ತಿ ಬಂದ್ಲು, ಮುಗೀತು ಇವತ್ತು ನನ್ನ ಕತಿ ಮುಗೀತು.
ಏನ್ ನಡಕತ್ತೈತಿಲ್ಲ ಕಳ ವ್ಯವಹಾರ ರುದ್ರಿ ಏನಿದ ಅದು ಯಾತಿ ಅದು ಒಂದಿಷ್ಟು ಮಜ್ಜಿಗೆ ಬೇಕಂದಿದ್ರ ಹಂಗ ಬಂದ್ರ ಬೆಣ್ಣಿ ಗುಂಡ ತೆಗ್ದಿದ್ನಲ್ಲ ಅದು ಅದು ಒಂದು ಅರ್ಧ ಕಿಲೋ ಬೆಣ್ಣಿ ಕೊಡು ಅಂತಂದ್ರ ಅದು ಯಾವಕ್ಕರ ಕೊಟ್ನೆ ನಮ್ಮ ಅತ್ತಿ ಇಲ್ಲಿಯವ ಅಂತಂದೆ ಅದನ್ನು ಕೊಡು ನಿಮ್ಮ ಅತ್ತಿಗೆ ಹೇಳ್ತೀನಿ ಅಂದ್ರೆ ಐತಿ ಅರ್ಧ ಕಿಲೋ ಬೆಣ್ಣಿ ಕೊಟ್ಟಿನಿ ನೋಡು. ಅಲಲಲಲಲಲಲಲಲ ಕಳ್ಬ್ಯಾಕ ನಾನು ಮುಂದೆ ನಾಟಕ ಆಡ್ತೀಯನ್ಲೇ ನಾ ಇಲ್ಲಾರ್ದಾಗ ಆ ಇದೆಲ್ಲ ವ್ಯವಹಾರ ಮಾಡಕತ್ತೀಯನ್ಲೇ ನಡಿಬಿ ನೀನು. ಆಚಿಗ ಹಂಗೇನಿಲ್ಲ ನಿನ್ನೆ ರಾತ್ರಿ ತಂಗಿ ತಗೊಂಬಂದಿದ್ಲ ರುದ್ರ ಆಗ ತಂಗಿ ಮಜ್ಜಿಗೆ ಅದು ಮಾಡ್ತೀರನ ಅಂತ ಕೇಳ್ನೆ. ಹ್ಞೂ ಯಾಕ ಮಾಡ್ತೀವಿ ಅಂದ್ಲ. ಅದಕ್ಕೆ ನಾಳೆ ಬಾ ಅಂದಿದ್ಲು ಅದಕ್ಕೆ ಬನ್ನೆ ಬೆಣ್ಣಿ ನೋಡಿದ್ನಲ್ಲ ಅದಕ್ಕೆ ಕೊಡ ಒಂದು ಅರ್ಧ ಕೆಜಿ ಅಂತ ನಾಳೆ ಅವ. ಯಾರ ಹತ್ರ ಸುಳ್ಳು ಹೇಳ್ತೇವ? ನನ್ನ ಸಸಿಗೆ ಮಂಕ್ ಬೂದಿ ಏರಿಸಿ 10 ರೂಪಾಯಿ ಕಮ್ಮಿ ಕೊಟ್ಟು ಬೆಣ್ಣಿ ತಗೊಳಕ್ಕೆ ನೀನು ಇಲ್ವಾ ಹಂಗೇನಿಲ್ಲ. ನನಗೆಲ್ಲ ಗೊತ್ತೈತಿ ಈ ಕಳ್ಳ ವ್ಯವಹಾರ ನನ್ನ ಹತ್ರ ನಡೆಯಂಗಿಲ್ಲ. ತತಾ ಬೆಣ್ಣಿನ ಅಯ್ಯೋ ರೊಕ್ಕ ಕೊಡ್ತೀನಿ ತಗೋರಿ ಚಿಗೋ ಹಂಗ್ಯಾಕೆ ಮಾಡ್ತಿ? ಇವತ್ತಿನ ರೇಟ್ ಎಷ್ಟೈತಿ ಅಟ್ಟ ಕೊಡು. ನೀ 10 ರೂಪಾಯಿ ಕಮ್ಮಿ ಕೊಟ್ಟಿ 20 ರೂಪಾಯಿ ಕಮ್ಮಿ ಕೊಟ್ಟಿನಿ ಅಂದ್ರೆ ಪರಕ್ ಹರಿಸ್ತೇನೆ ಮತ್ತೆ ನಾನು. ಈಗಿನ ರೇಟ್ ಎಷ್ಟೈತಿ ಆಟ ಕೊಟ್ಟು ತಗೊಂಡು ಹೋಗಿದ್ರೆ ಹೋಗು, ಇಲ್ಲ ಅಂದ್ರೆ